ಓಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ? ನಾವೀಗ ಮಣಿಪಾಲಲ್ಲಿತ್ತೆ. ಇವತ್ತು ಮಣಿಪಾಲ ವೈಷ್ಣವಿ ಸಭಾಭವನ ಇತ್ತಲ್ಲ, ಅಲ್ಲ ಮಣಿಪಾಲ ಮಾನ್ಸೂನ್ ಮೇಳ ಅಂದ್ರೆ ಆ ಮಾನ್ಸೂನ್ ಮೇಳಕ್ಕೆ ಅಂತ ಬಂದಿತ್ತು. ಮತ್ತೆ ಇವತ್ತಿನ ವಿಡಿಯೋದಲ್ಲಿತ್ತಲ್ಲ ಮಾನ್ಸೂನ್ ಮೇಳ ವಿಶೇಷತೆ ಎಲ್ಲ ಕಾಣ್ಲಕ್ಕ ಬೇರೆ ಬೇರೆ ರೀತಿ ಶಾಪಿಂಗ್ ಐಟಮ್ಸ್, ಮತ್ತೆ ಹಲಸಿನ ಹಣ್ಣು, ಮತ್ತೆ ಮಾವಿನ ಹಣ್ಣು, ಹಾಗೆ ಬೇರೆ ಬೇರೆ ರೀತಿ ಐಟಮ್ಸ್ ಎಲ್ಲ ಇರುತ್ತೆ. ಇಲ್ಲಿ ಇದ್ಕೊಂಡು ವೈಷ್ಣವ ಸಭಾಭವನ ಮಾನ್ಸೂನ್ ಮೇಳ 2026 ಮಣಿಪಾಲದ ವೈಷ್ಣವ ಸಭಾಭವನದಲ್ಲಿ ನಡೆಯುವಂಥದ್ದು. ಮತ್ತೆ ಈ ವಿಡಿಯೋ ಇತ್ತಲ್ಲ ಯಾರು ಸ್ಕಿಪ್ ಮಾಡಿ ಕಾಣ್ಬಿಡಿಯಕ್ಕ, ಲಾಸ್ಟ್ ಸರಿ ಕಾಣಿ. ಮತ್ತೆ ಎಲ್ಲರೂ ದಯವಿಟ್ಟು ನೆನಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಡಿಯಕ್ಕ, ಮತ್ತೆ ಆದಷ್ಟು ಈ ವಿಡಿಯೋಲಿ ಶೇರ್ ಮಾಡಿಯಕ್ಕ. ಬನ್ನಿ ಹಂಗಾರೆ 2026 ಮಣಿಪಾಲ್ ಮಾನ್ಸೂನ್ ಮೇಳ ಅದರ ವಿಶೇಷತೆ ಎಲ್ಲ ಕಾಂಬ. ಈಗ ಸ್ವಲ್ಪ ಮಳೆ ಎಲ್ಲ ಬರ್ತಿತ್ತು ಮಾತ್ರ ಇಲ್ಲಿ ಕಾಣಿ, ಇಲ್ಲಿ ಕಾಣಿಸ್ತದೆ ಕಾಣಿ, ಇದೇ ವೈಷ್ಣವ ಸಭಾಭವನ ಮಣಿಪಾಲದಿಂದ ಸ್ವಲ್ಪ ಮುಂದಿರುವಂತಹದ್ದು ಕಾಣಿ. ಇಲ್ಲ ಬೇರೆ ಬೇರೆ ರೀತಿಯ ಹಲಸಿನ ಹಣ್ಣು ಮತ್ತೆ ಬಗೆ ಬಗೆಯ ಹೂವಿನ ಗಿಡ. ಎಷ್ಟು ಕೆಜಿ? 80? ತೊಳೆ ಎಷ್ಟು? ಅರ್ಧ ಕೆಜಿ 150. ಎಲ್ಲಿ ಎಲ್ಲಿ ಹಲಸಿದೆ? ಹೌದಾ? ಹಾಂ. ಇಲ್ಲಿ ತರ ಬೇರೆ ಬೇರೆ ರೀತಿಯ ಹೂವಿನ ಗಿಡ ಮತ್ತೆ ಹಲಸಿನ ಗಿಡ ಮತ್ತೆ ಮಾವಿನ ಗಿಡ ಎಲ್ಲ ಇತ್ತು ಗಣಿ. ಜನ ಸ್ವಲ್ಪ ಕಮ್ಮಿ ಇದ್ರೆ, ಅಂದ್ರೆ ಸ್ವಲ್ಪ ಬೆಳಿಗ್ಗೆ ಮಳೆ ಐತಿ ಮಾತ್ರ. ಮತ್ತೆ ಈ ಮಾನ್ಸೂನ್ ಮೇಳ ಇತ್ತಲ್ಲ ಜುಲೈ 24, 25, 26 ಒಟ್ಟಿಗೆ 3 ದಿನ ಇತ್ತು ಮಾತ್ರ. ಇವತ್ತು ಬಂದು ಜುಲೈ 24 ತಾರೀಕು, ಇವತ್ತು ಶುಕ್ರವಾರ, ಶನಿವಾರ, ಭಾನುವಾರ ಒಟ್ಟಿಗೆ 3 ದಿನ ಇತ್ತು. ಮತ್ತೆ ಎಲ್ಲ ರೀತಿಯ ಹೂವಿನ ಗಿಡ ಎಲ್ಲ ಕಾಣ್ಲಕ್ಕ ಕಾಣಿ, ಬೇರೆ ರೀತಿಯ ಹೂವಿನ ಗಿಡ ಎಲ್ಲ ಇತ್ತು ಕಾಣಿ. ಇದರಲ್ಲಿ ತರ ಹಾಲಿಂದ ಒಳಗಡೆ ಇದೀಗ ಎಲ್ಲ ರೀತಿಯ ಬೇರೆ ಬೇರೆ ರೀತಿಯ ಮಾವಿನ ಹಣ್ಣು, ಮತ್ತೆ ಬೇರೆ ಬೇರೆ ರೀತಿಯ ಫುಡ್ ಸ್ಟಾಲ್ಗಳು, ಮತ್ತೆ ಬೇರೆ ಬೇರೆ ರೀತಿಯ ಬಟ್ಟೆ, ಮತ್ತೆ ಆಯುರ್ವೇದಿಕ್ ಉತ್ಪನ್ನ ಎಲ್ಲ ಇತ್ತು ಕಾಣಿ. ಬನ್ನಿ ಈಗ ಮಾವಿನ ರೇಟ್ ಕ್ಯಾಂಬ ಎಷ್ಟು ಅಂತ. ಎಷ್ಟು ಕೆಜಿ? ಅದು ಸೇಮಾ 100 ರೂಪಾಯಿ. 2 ಕೆಜಿ ಒಂದಾ? 2 ಕೆಜಿ ಸೇಮ್ ಅಲ್ಲಿ. ನೇಪಾಲ್ ಮಾನ್ಸೂನ್ ಮೇಳ ಮತ್ತೆ ವಿಶೇಷ ಅಂತ ಹೇಳಿರ್ತಲ್ಲ, ಎಲ್ಲ ರೀತಿಯ ಈ ಫುಡ್ ಪ್ರಾಡಕ್ಟ್ ಐಟಮ್ಸು ಮತ್ತೆ ಬೇರೆ ಬೇರೆ ರೀತಿ ಹೋಮ್ ಮೇಡ್ ಐಟಮ್ಸ್ ಮಸ್ತ್ ಬಂದಿತ್ತು. ಮತ್ತೆ ಕಾಣಿ ಜ್ಯುವೆಲರಿ ಐಟಮ್ ಕಾಣಿ, ಎಲ್ಲ ರೀತಿ ಲೇಡೀಸ್ ಬೇಕಾಗುವಂಥ ಜ್ಯುವೆಲರಿ ವಸ್ತುಗಳು ಕಾಣಿ. ಈ ಚೈನ್ ಮತ್ತು ಬೇರೆ ಬೇರೆ ಕ್ಲಿಪ್ಸ್ ಮತ್ತು ಬಳೆಗಳು ಮತ್ತು ಬೇರೆ ಬೇರೆ ರೀತಿ ಐಟಮ್ಸ್ ಎಲ್ಲ ಇತ್ತು ಕಾಣಿ. ಇದೆಲ್ಲ ಬೇರೆ ಬೇರೆ ರೀತಿ ಆಯುರ್ವೇದಿಕ್ ಉತ್ಪನ್ನಗಳು ಮತ್ತೆ ಜೇನುತುಪ್ಪ ಮತ್ತೆ ಸೋಪ್ ಐಟಮ್ಸ್ ಎಲ್ಲ ಇತ್ತು ಕಾಣಿ. ಬೇರೆ ಬೇರೆ ರೀತಿ ಪ್ರಾಡಕ್ಟ್ ಎಲ್ಲ ಮಸ್ತ್ ಬಂದಿತ್ತು ಮಾತ್ರ. ನಾನು ಉಡುಪಿಯಿಂದ KG ರೋಡ್ ಉಪ್ಪೂರು ತೆಂಕಬಿಟ್ಟಿನಿಂದ ಬಂದಿದ್ದೇನೆ. ನಾನು ಇದನ್ನೆಲ್ಲ ಮನೆಯಲ್ಲೇ ತಯಾರು ಮಾಡಿದಂತ ಮಸಾಲೆ ಪದಾರ್ಥಗಳು, ಎಲ್ಲ ಹೋಮ್ ಮೇಡ್ ಮಸಾಲೆ ಪದಾರ್ಥ. ಇದರಲ್ಲಿ ಯಾವುದೇ ರಾಸಾಯನಿಕ ವಸ್ತು ಆಗಲಿ ಅಥವಾ ಕಲರ್ಸ್ ಆಗಲಿ ಯಾವುದು ನಾನು ಬಳಸಿಲ್ಲ. ಇದರಲ್ಲಿ ತುಂಬ ಕಾಳುಮೆಣಸು ಮತ್ತು ಜೀರಿಗೆ ಇದೆಲ್ಲ ತುಂಬ ಅದ್ಭುತ ರುಚಿಯನ್ನು ಕೊಡುತ್ತದೆ. ಮತ್ತು ನೀವು ಇದನ್ನು ಯೂಸ್ ಮಾಡಿದ್ರ ಮೇಲೆ ನಿಮಗೆ ಗೊತ್ತಾಗ್ತದೆ ಇದರಲ್ಲಿ ಏನು ಕಲರ್ ಇಲ್ಲ, ಇದರಲ್ಲಿ ಯಾವುದೇ ಕೆಮಿಕಲ್ನ ಮಿಕ್ಸ್ ಮಾಡಲಿಲ್ಲ ಅಂತೇಳಿ. ಹಾಂ, ನಮ್ಮದು ಎಲ್ಲ ಮಸಾಲ ಪ್ರಾಡಕ್ಟ್ಗಳನ್ನು ಚಿಕನ್ ಸುಕ್ಕ, ಪ್ರೌನ್ಸು, ಕಬಾಬ್ ಪೌಡ್ರು, ಫಿಶ್ ಫ್ರೈ ಮಸಾಲ, ಹಾಗೆ ರಸಮ್, ಸಾಂಬಾರು ಇದನ್ನೆಲ್ಲ ನಾನು ಮನೇಲೇ ಕುಟ್ಟಿ ಇದು ಪೌಡರ್ ಮಾಡಿ ತಯಾರು ಮಾಡ್ತಾ ಇರೋದು. ಇದರಿಂದಾಗಿ ಜನರ ಆರೋಗ್ಯದ ದೃಷ್ಟಿಯಿಂದನೂ ನಾನು ಇದು ಮಸಾಲೆಗಳನ್ನೆಲ್ಲ ತಯಾರು ಮಾಡ್ತಾ ಇದ್ದೇನೆ. ಇದು 100 ಗ್ರಾಮಿಗೆ 100 ರೂಪಾಯಿ. 100 ಗ್ರಾಮಿಗೆ 100 ರೂಪಾಯಿ. ಮನೆಯಿಂದ ಮನೆಗೆ ಅಪ್ಪಟ ಕೈ ರುಚಿ ಒಂದು ಜನರಿಗೆ ಸಿಗ್ಲಿ ಆರೋಗ್ಯದ ದೃಷ್ಟಿಯಿಂದ ಇದು ಮಾಡ್ತಾ ಇದೆ. ಈ ಮನೆಯಿಂದನೇ ತಂದು ಸೇಲ್ ಮಾಡ್ತಾ ಇದ್ದೇನೆ ಸರ್. ಇಲ್ಲಿ ಇತ್ತಲ್ಲ ಎಷ್ಟೊಂದು ವೆರೈಟಿ ಮರದ ಆಟಿಕೆ ಇತ್ತು ಕಾಣಿ, ಚನ್ನಪಟ್ಟಣದ ಮರದ ಆಟಿಕೆ ಅಂಬ್ರು. ಮತ್ತೆ ನೆಕ್ಸ್ಟ್ ಇತ್ತಲ್ಲ ಬೇರೆ ಬೇರೆ ರೀತಿ ಬ್ಯಾಂಗಲ್ಸ್ ಮತ್ತೆ ಬಟ್ಟೆಗಳು ಕಣಿ, ಇಲ್ಲ ಕಣಿ ಬೇರೆ ಬೇರೆ ರೀತಿ ಬಳೆಗಳು ಕಣಿ, ಡಿಸೈನ್ ಬಳೆಗಳೆಲ್ಲ ಇದ್ವು ಮಾತ್ರ. ಎಲ್ಲ ಬಳೆಗಳು ಮತ್ತೆ ಚಪ್ಪಲ್ಸ್ ಕಣಿ, ಎಷ್ಟೊಂದು ವೆರೈಟಿ ಇತ್ತು ಕಣಿ ಚಪ್ಪಲ್ಸ್, ಮತ್ತೆ ಬೇರೆ ಬೇರೆ ಸಾರ, ಹಾಗೆ ಲೇಡೀಸ್ ಬೇಕಾಗುವಂಥ ಐಟಮ್ಸ್ ಮಸ್ತ್ ಬಂದಿತ್ತು ಮಾತ್ರ. ಮತ್ತು ಇವೆಲ್ಲ ಹೋಮ್ ಮೇಡ್ ಐಟಮ್ಸ್ ಕಾಣಿ, ಇಲ್ಲಿ ಉಪ್ಪಿನಕಾಯಿ, ಸೆಂಡಿಗೆ ಐಟಮ್ಸ್ ಎಲ್ಲ ಮಸ್ತ್ ಇತ್ತು. ಇಲ್ಲೂ ಹಾಗೆ ಕಾಣಿ ಹಲಸಿನ ಹಪ್ಪಳ ಎಲ್ಲ ಇತ್ತು. ಹಲೋ, ನಮಸ್ಕಾರ. ನಿಮಗೆ ಇಲ್ಲಿ 1 ಗ್ರಾಮ್ ಗೋಲ್ಡ್, ಆ್ಯಂಟಿ ಟರ್ನಿಶ್ ಜ್ಯುವೆಲರೀಸ್ ಎಲ್ಲ 1 ಗ್ರಾಮ್ ಅಂದರೆ ಈ ಟೈಪ್ ನೀವು ಚಿನ್ನದರಲ್ಲಿ ಮಾಡಲಿಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ, ಸೊ ತುಂಬ ಕಾಸ್ಟ್ಲಿನೂ ಆಗುತ್ತೆ. ಅದೇ ಟೈಪ್ ನಮ್ಮ ಹತ್ರ ಗೋಲ್ಡ್ ಪ್ಲೇಟೆಡಲ್ಲಿ ಇದೆ 1 ಗ್ರಾಮ್. ಸೊ ನಿಮಗೆ ಬೇಕಾದದ್ದು ಚೈನ್ಸ್, ಮಂಗಲ್ಸೂತ್ರ ಮತ್ತು ಅಮೆರಿಕನ್ ಡೈಮಂಡ್ ಸೆಟ್ಸ್ ಎಲ್ಲದೂ ಇಲ್ಲಿ ಅವೈಲೇಬಲ್ ಇದೆ. ಹಾಗೆಯೇ ನಿಮಗೆ ಆ್ಯಂಟಿ ಟರ್ನಿಶ್ ಜ್ಯುವೆಲರೀಸ್ ಇರಲಿ, ನೈಟೀಸ್ ಇರಲಿ, ಅಂಡರ್ ಗಾರ್ಮೆಂಟ್ಸ್ ಎಲ್ಲವೂ ಇಲ್ಲಿ ಸಿಗುತ್ತದೆ. ಎಷ್ಟು ಪ್ರೈಸ್ ಎಷ್ಟು? ಪ್ರೈಸ್ ನಿಮಗೆ ಬೇರೆ ಬೇರೆ ರೇಟಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ನಾರ್ಮಲ್ ಚೈನ್, ಡೈಲಿ ವೇರ್ ಚೈನ್ ಎಲ್ಲಾದರೂ ಹಾಕಲಿಕ್ಕಿದ್ರೆ
250 to 300 ಇಂದ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಆಗಿ 100 ರುಪೀಸ್ ಚೇಂಜ್ ಇದೆ. ಸೊ ದಟ್ ಈಸ್ ನಾಟ್ ಗೋಲ್ಡ್ ಪ್ಲೇಟೆಡ್, ಬಟ್ ನಾರ್ಮಲ್ ನಿಮಗೆ ಒಳ್ಳೆ ಬರುತ್ತೆ ಅದು. ವಾರಂಟಿ ಇತ್ತಾ? ಹಾಂ, ನಿಮಗೆ 1 ಗ್ರಾಮಲ್ಲಿ ಅಂದರೆ ನಿಮಗೆ ನಾರ್ಮಲ್ ಆಗಿ ನೀವು ಅದಕ್ಕೆ ಗೋಲ್ಡ್ ಪಾಲಿಶ್ ಸಹ ಹಾಕ್ಬೋದು. ಅಷ್ಟು ಬೇಗ ಕಲರ್ ಹೋಗೋದಿಲ್ಲ, ಬಟ್ ನಿಮಗೆ ಇನ್ ಕೇಸ್ ಕಲರ್ ಹೋದರೆ ತುಂಬ ಸ್ವೆಟ್ ಅಂತ ಹಾಗೇನಾದರೂ ಇದ್ದರೆ ಕೆಮಿಕಲ್ಸಿಂದ, ಸೊ ನಿಮಗೆ ನಾರ್ಮಲ್ ಆಗಿ ಗೋಲ್ಡ್ ವಾಶ್ ಮಾಡ್ಬೋದು ಅದಕ್ಕೆ. ಈ ಪ್ಲೇಸ್ ಎಲ್ಲಿ ಬಂದಿದ್ದೀವಿ ನೀವು? ಇದು ನಮ್ಮದು ಆನ್ಲೈನ್ ಬಿಸ್ನೆಸ್. ಆನ್ಲೈನ್ ಸೇಲ್ ಉಂಟಾ? ಹಾಂ, ಆನ್ಲೈನಲ್ಲಿ ಸೇಲ್ ಮಾಡ್ತೇವೆ. ಸಾರಾ ಕಲೆಕ್ಷನ್ 2021 ಅಂತ ಆನ್ಲೈನ್ ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅಲ್ಲಿ ನೀವು ಆರ್ಡರ್ ಮಾಡಿದರೆ ನಿಮಗೆ ಎಲ್ಲದೂ ಸಿಗುತ್ತೆ. ಆನ್ಲೈನ್ ಸರ್ವಿಸ್ ಇತ್ತಲ್ಲ? ಆನ್ಲೈನ್ ಸರ್ವಿಸ್ ಇರ್ತದೆ, ಪ್ಯಾನ್ ಇಂಡಿಯಾ ಡೆಲಿವರಿ ಸಹ ಉಂಟು. ಮಣಿಪಾಲ ಮಾನ್ಸೂನ್ ಮೇಳದಲ್ಲಿ ಇತ್ತಲ್ಲ, ತುಂಬಾ ಶಾಪ್ಸ್ ಎಲ್ಲ ಐಟಮ್ಸ್ ಎಲ್ಲ ಬಂದಿತ್ತು ಮಾತ್ರ. ಎಲ್ಲ ರೀತಿ ವೆರೈಟಿ ಐಟಮ್ಸ್ ಎಲ್ಲ ಕಾಣ್ಲಕ್ಕಿ, ಬೇರೆ ಬೇರೆ ಹಲಸಿನ ಉತ್ಪನ್ನಗಳು ಮತ್ತೆ ಬೇರೆ ಬೇರೆ ಫುಡ್ ಸ್ಟಾಲ್ಗಳೆಲ್ಲ ಇದ್ದವು ಮಾತ್ರ. ಮಸ್ತ್ ಐಟಮ್ಸ್ ಇತ್ತು. ಇದೆಲ್ಲ ಕಣಿ, ಇದೆಲ್ಲ ಹಲಸಿನ ಉತ್ಪನ್ನಗಳು ಕಣಿ. ಹಲಸಿನ ಹಪ್ಪಳ ಮತ್ತೆ ಹಲಸಿನ ಮಾಡಿದ ಬೇರೆ ಬೇರೆ ಐಟಮ್ಸ್ ಎಲ್ಲ ಮಸ್ತ್ ಇತ್ತು. ಹಣ್ಣಿನ ಹಪ್ಪಳ, ಹಲಸಿನ ಸಾಟ್, ಮಾವಿನ ಸಾಟ್, ಇದೆಲ್ಲ ಇತ್ತಲ್ಲ, ಬೇರೆ ಬೇರೆ ಚಪ್ಪಲ್ಸ್ಗಳು ಕಾಣಿ, ಲೇಡೀಸ್ ಮತ್ತೆ ಜೆಂಟ್ಸ್ ಚಪ್ಪಲ್ ಇತ್ತು. ಮತ್ತೆ ಬೇರೆ ಬೇರೆ ಸ್ಟೀಲ್ ಐಟಮ್ ಕಾಣಿ, ಈ ಮನೆಗೆ ಯೂಸ್ ಆಗುವಂತ ಬೇರೆ ಬೇರೆ ಸ್ಟೀಲ್ ಐಟಮ್ಸ್ ಮತ್ತೆ ಸ್ಟೀಲ್ ಪಾತ್ರೆಗಳೆಲ್ಲ ಮಸ್ತ್ ಇತ್ತು ಮಾತ್ರ. ಮತ್ತೆ ಇಲ್ಲಿ ಶಾಪ್ಸ್ ಎಲ್ಲ ಇತ್ತಲ್ಲ, ಬೇರೆ ಬೇರೆ ಶಾಪ್ಸ್ ಎಲ್ಲ ಬಂದಿದ್ದು ಮಾತ್ರ. ಈ ಬಟ್ಟೆ ಹಾಗೆ ಕಣಿ, ಬೇರೆ ಬೇರೆ ರೀತಿ ಬಟ್ಟೆಗಳು ತುಂಬಾ ಇದ್ದವು ಕಣಿ. ಬಟ್ಟೆ ಎಷ್ಟೊಂದು ವೆರೈಟಿ ಬಟ್ಟೆ ಮತ್ತೆ ಈ ರೆಡಿಮೇಡ್ ಡ್ರೆಸ್ಸಸ್ ಎಲ್ಲ ಇತ್ತು. ಮತ್ತೆ ಈ ಜ್ಯುವೆಲರಿ ಪ್ರಾಡಕ್ಟ್ ಕಣಿ, ಜ್ಯುವೆಲರಿ ಪ್ರಾಡಕ್ಟ್ ಹಾಗೆ ಮಸ್ತ್ ಇತ್ತು ಮಾತ್ರ. ಇಲ್ಲೂ ಕಣಿ ಬೇರೆ ಬೇರೆ ಸಾರ ಮತ್ತೆ ಈ ಲೇಡೀಸ್ ಬೇಕಾಗುವಂತ ಎಲ್ಲ ಐಟಮ್ಸ್ ಇತ್ತು ಕಣಿ. ಜ್ಯುವೆಲರಿ ಪ್ರಾಡಕ್ಟ್ ಜಾಸ್ತಿ ಬಂದಿತ್ತು ಅಲ್ಲಿ ಮಾತ್ರ. ಮತ್ತೆ ಈ ಬಟ್ಟೆನೂ ಹಾಗೆ ಬೇರೆ ಬೇರೆ ರೀತಿ ಬಟ್ಟೆ ಎಲ್ಲ ಇತ್ತು ಮಾತ್ರ. ಇಲ್ಲ ಈ ಲೇಡೀಸ್ ಐಟಮ್ಸೇ ಜಾಸ್ತಿ ಬಂದಿರುವಂಥದ್ದು. ಶೇಖರ್ ಅಂತ, ಬೇಸಿಕಲಿ ಬ್ರಹ್ಮಾವರ. ಬ್ರಹ್ಮವರದಾರ? ಹಾಂ, ಬ್ರಹ್ಮಾವರ. ಇದು ಗ್ಯಾಸ್ ಸೆಪ್ಟಿಕ್ ಕಿಟ್ ಅಂತ. ಈಗ ಎಲ್ಲರ ಮನೆಯಲ್ಲಿ ಈಗ ಟಿ ವಿ ತಗೊಳ್ತಾರೆ, ಫ್ರಿಜ್ ತಗೊಳ್ತಾರೆ, ಎಲ್ಲಕ್ಕೊಂದು ವಿಗಾರ್ಡ್ ಅಥವಾ ಸ್ಟೆಬಿಲೈಸರ್ ಆಗ್ತಾರೆ. ಹಾಕುವಂಥ ಉದ್ದೇಶ ಅಂತ ಟಿ ವಿ ಅಥವಾ ಫ್ರಿಜ್ ಹಾಳಾಗಬಾರ್ದು ಅಂತ. ಬಟ್ ಇದು ಅಂತ ಸೇಫ್ಟಿ, ಏನಾದರೂ ಬ್ಲಾಸ್ಟ್ ಆಯಿತು ಅಂದರೆ ನಾವು ಇಲ್ಲ, ಮನೇಲಿಲ್ಲ, ಅದನ್ನು ಕಂಟ್ರೋಲ್ ಮಾಡುವಂಥ ಸೇಫ್ಟಿ ಕಿಟ್ಟು. ನಾರ್ಮಲ್ ರೆಗ್ಯುಲೇಟರ್ ಮನೆಯಲ್ಲಿ ಎಲ್ಲರೂ ಮನೆಯಲ್ಲಿ ಇರುತ್ತೆ ಇದು. ಇದನ್ನು ಇದಕ್ಕೆ ಫಿಕ್ಸ್ ಮಾಡುವಂಥದ್ದು. ಒನ್ ಟೈಮ್ ಫಿಕ್ಸ್ ಮಾಡಿದ್ರೆ ಆಯ್ತು, ಮತ್ತೆ ತೆಗಿಬೇಕಂತೇಳಿ ಇಷ್ಟೇ. ನೆಕ್ಸ್ಟ್ ರೆಗ್ಯುಲೇಟರ್ ಥರನೇ ಇದನ್ನು ಫಿಕ್ಸ್ ಮಾಡಿದ್ರೆ ಆಯಿತು. ಈಗ ರೆಗ್ಯುಲೇಟರ್ ಒನ್ ಡಿವೈಸ್ ಬಂದಿದೆ, ಸ್ಟವ್ ಒನ್ ಇದೆ. ನಾರ್ಮಲ್ ಇದೆಲ್ಲ ಅಂತ ರೆಗ್ಯುಲೇಟರ್ ಒನ್ ಸ್ಟವ್ ಒನ್ ಇದ್ರೆ ಬೆಂಕಿ ಇಡ್ತದಲ್ಲ, ಇಲ್ಲಿ ಸಪ್ಲೈ ಕೊಡಲ್ಲ. ಕೊಡಬೇಕಾದ್ರೆ ಮೊದಲು ಇದನ್ನು 2 ಟೈಮ್ ಪುಷ್ ಮಾಡಬೇಕು. ದಿನ ಅಲ್ಲ, ಸಿಲಿಂಡರ್ ಚೇಂಜ್ ಮಾಡಿದಾಗ ಮಾತ್ರ. ನೆಕ್ಸ್ಟ್ ಇಲ್ಲೇ ಆನ್ ಆಫ್ 2 ಕಡೆ ಮುಟ್ಬೇಕಂತ ಇಲ್ಲ. ಆನ್ ಇರುವಾಗ ಪೈಪ್ ತಪ್ಪಿದ್ದೆ ಬ್ಲಾಸ್ಟಿಂಗ್ಸ್ ಆಗುತ್ತಲ್ಲ, ಆನ್ ಇರುವಾಗ ಪೈಪ್ ತಪ್ಪಿತ್ತಂದರೆ ಆಟೋಮೆಟಿಕಲ್ ಆಫ್ ಆಗುತ್ತೆ. ಪಿನ್ ಪಾಯಿಂಟು ಗ್ಯಾಸ್ ಸಪ್ಲೈ ಕೊಡಲ್ಲ. ಸಪೋಸ್ ಇಲ್ಲಿ ಆನ್ ಉಂಟು, ಬೈ ಮಿಸ್ಟೇಕಲ್ಲಿ ಮಕ್ಕಳು ಏನಾದರೂ ಪುಷ್ ಮಾಡಿದ್ರು, ಎಷ್ಟು ಪುಷ್ ಮಾಡ್ತಾರೆ ಅಷ್ಟು ಮಾತ್ರ ಬರುತ್ತೆ, ಕಟ್ ಆಫ್ ಆಗುತ್ತೆ. ಬ್ಯಾಕ್ ಫೈರ್ ಆಗಲ್ಲ, ಬ್ಲಾಸ್ಟಿಂಗ್ಸ್ ಆಗಲ್ಲ. ನೆಕ್ಸ್ಟ್ ಸಪೋಸ್ ಇಲ್ಲಿ ಆನ್ ಇರುವಾಗ ಪೈಪ್ ಲೀಕೇಜ್ ಆಗೋದು, ಸ್ಟವ್ ಒಳಗಡೆ ಲೀಕೇಜ್ ಆಗ್ಬೋದು. ಎಲ್ಲಿ ಲೀಕೇಜ್ ಆದರೂ ಬ್ಲಾಸ್ಟಿಂಗ್ಸ್ ಆಗುವಂಥ ಚಾನ್ಸ್ ಇದೆಯಲ್ಲ. ಸಪೋಸ್ ಇಲ್ಲಿ ಆನ್ ಇರುವಾಗ ಎಲ್ಲಿಂದ ಏನಾದರೂ ಲೀಕೇಜ್ ಆಯ್ತು ಅಂದರೆ, ಸಣ್ಣ ಪುಟ್ಟ ಲೀಕೇಜ್ ಆಯ್ತು ಅಂದ್ರೂ ಆಟೋಮೆಟಿಕಲ್ ಆಫ್ ಆಗುತ್ತೆ. ಪಿನ್ ಪಾಯಿಂಟು ಗ್ಯಾಸ್ ಸಪ್ಲೈ ಕೊಡಲ್ಲ, ಆಫ್ ಆಗುತ್ತೆ. ಅಡ್ವಾನ್ಸ್ಲಿ ಕಟ್ ಆಫ್ ಆಯಿತು. ನೆಕ್ಸ್ಟ್ ಈಗ ಇಲ್ಲಿ ಲೀಕೇಜ್ ಇದೆ, ಲೀಕೇಜ್ ಇದನ್ನು ಲಾಕ್ ಮಾಡ್ತೇನೆ. ಸಪೋಸ್ ಇಲ್ಲಿ ಆನ್ ಇರುವಾಗ ಎಲ್ಲಿಂದ ಇಲ್ಲಿ ಸ್ಪಾರ್ಕ್ ಆಯ್ತು ಅಂದರೆ ಇಷ್ಟೇ ಬರುತ್ತೆ, ಹೋಗಿ ನೀವು ಆಫ್ ಮಾಡಿ ಟೈಮ್ ಕೊಡುತ್ತೆ. ಸಪೋಸ್ ನೀವು ಆಫ್ ಮಾಡಲಿ ಇದೇ ಥರ ಉರಿದೊಡ್ದು ಪೈಪ್ ಮೆಲ್ಟ್ ಆಗ್ತಾ ಹೋಗುತ್ತೆ. ಪೈಪ್ ಮೆಲ್ಟಾಗಿ ಕಟ್ಟಾಗಿ ಹೋದ್ರ ಮೇಲೆ ಆಟೋಮೆಟಿಕಲ್ ಆಫ್ ಆಗುತ್ತೆ. ನಾನು ಇಲ್ಲಿ ಕೂಡ ಆಫ್ ಮಾಡಿಲ್ಲ, ಅಡ್ವಾನ್ಸ್ಲಿ ಕಟ್ ಆಗುತ್ತೆ. ನೆಕ್ಸ್ಟು ಪುನಃ ಇದು ಯಾವ ಥರ ನೀವು ಫಿಕ್ಸ್ ಮಾಡಿದ್ರು ಅದೇ ಥರ ಇದನ್ನು ಅಂಡೆಗೆ ಫಿಕ್ಸ್ ಮಾಡಿದರೆ ಆಯಿತು, ಇದೇ ಥರದಲ್ಲಿ. ಈಗ ಪುನಃ ಇದನ್ನು 2 ಟೈಮ್ ಪುಷ್ ಮಾಡುವಂಥದ್ದು. ಈಗ ಬಂತು, ಈಗ ಇಲ್ಲಿ ಆನ್ ಉಂಟು. ಈ ಥರ ಸ್ಟಿಮ್ಮಲ್ಲಿ ಆಫ್ ಆಗುತ್ತೆ, ಗಾಳಿ ಬಂದರೆ ಆಫ್ ಆಗುತ್ತೆ. ಮೇಯ್ನ್ ಹಾಲು ಮನೆಯಲ್ಲಿ, ಹಾಂ, ಮನೇಲಿ ಹೆಂಗ್ಸ್ ಹಾಲು ಇಟ್ಟಿರ್ತಾರೆ, ಯಾರಾದರೂ ಕಾಲ್ ಮಾಡ್ತಾರೆ, ಆ ಟೈಮಲ್ಲಿ ನೆಟ್ವರ್ಕ್ ಸಿಗಲಿ ಅಂತ ಮನೆಯಿಂದ ಹೊರಗೆ ಬಂದರೆ 10 ನಿಮಿಷ ಮಾತಾಡೋದು ಹಾಲು ಉಕ್ಕಿ ಬೆಂಕಿ ನಿಂತೆ ಗ್ಯಾಸ್ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಕರೆಂಟ್ ಇದ್ದಂತೆ ಕಡ್ಡಿಗೆ ಇದ್ರೆ ಆಗಲೇ ಬ್ಲಾಸ್ಟಿಂಗ್ಸ್ ಆಗುತ್ತಲ್ಲ. ನೋಡಿ, ಇಷ್ಟ ತಿಳ್ಕೊಂಡ್ರೆ ಆಗಲ್ಲ. ಗ್ಯಾಸು ಒಂದಿದೆ, ಬೆಂಕಿ ಒಂದಿದೆ. ಬರ್ನಾಲ್ ಪಾಯಿಂಟ್ ಹತ್ರ ತನಕ ಮಾತ್ರ ಇರುತ್ತೆ. ಸಪೋಸ್ ಗ್ಯಾಸ್ ಬಂದಿದ್ದು 1 ದಿನ ಅಲ್ಲ, 1 ವಾರ ಅಲ್ಲ, 1 ತಿಂಗಳು ಬಿಟ್ಟು ಬಂದರೆ ತೊಂದರೆ, ಕಂಟ್ರೋಲಿಂಗ್ ಆಗುತ್ತೆ. ಆನ್ ಇರುವಾಗ ಇಲ್ಲಿ ರೆಗ್ಯುಲೇಟರ್ ರಿಮೂವ್ ಆಯಿತು, ಆಗಲೂ ಆಟೋಮೆಟಿಕಲ್ ಆಫ್ ಆಗುತ್ತೆ, ಸಪ್ಲೈನೇ ಕೊಡಲ್ಲ. ಇಲ್ಲ. ನೆಕ್ಸ್ಟ್ ಸಿಲಿಂಡರ್ ಇರ್ತಾರೆ, ಎಷ್ಟು ಗ್ಯಾಸ್ ಗೊತ್ತಾಯಿಲ್ಲ. ಇಲ್ಲಿ ಗೇಜ್ ಉಂಟು ನೋಡಿ, ಫುಲ್ ಇದ್ರೆ ಮೇಲ್ ತನಕ ಬರುತ್ತೆ. ಎಷ್ಟು ಗ್ಯಾಸ್ ಉಂಟು ಅಂತ ಗೊತ್ತಾಗುತ್ತೆ. ವೈಟ್, ಗ್ರೀನ್, ರೆಡ್, ಎಷ್ಟು ಗ್ಯಾಸ್ ಉಂಟು ಅಂತಾನು ಕಾಣಿಸ್ತದೆ. ಫುಲ್ ಇದ್ರೆ ಮೇಲ್ ತನಕ ಬರುತ್ತೆ, ಗ್ರೀನ್ ಬಂದರೆ ಅರ್ಧ ಇದೆ ಅಂತ, ರೆಡ್ ಬಂದರೆ ಖಾಲಿ ಆಗ್ತದೆ. ಎಷ್ಟು ಗ್ಯಾಸ್ ಉಂಟು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ವಾಷರ್, ಎಷ್ಟೋ ಸಲ ವಾಷರ್ ಹಾಳಾಗೋದು, ವಾಷರ್ ಲೀಕೇಜ್ ಆಗೋದೆಲ್ಲ ಉಂಟಲ್ಲ. ಈ ವಾಷರ್ನ ತೆಗಿತೇನೆ. ಈ ವಾಷರ್ನ ತೆಗೆದಿಟ್ಟಿದ್ದೇನೆ. ಸಪೋಸ್ ಏನಾದರೂ ಇಲ್ಲಿಂದ ಏನಾದರೂ ವಾಷರ್ ಏನಾದರೂ ಲೀಕೇಜ್ ಆಗಿದೆ, ಬ್ಲಾಸ್ಟಿಂಗ್ಸ್ ಆಗುವಂಥ ಚಾನ್ಸ್ ಇದೆಯಲ್ಲ. ಈಗ ವಾಷರ್ ತೆಗೆದಿದ್ದೇನೆ, ನಾರ್ಮಲ್ ಆಗಿ ಉರಿತಾ ಉಂಟು. ಅದೇ ಈಗ ನಾನು ಇಲ್ಲಿಂದ ರೆಗ್ಯುಲೇಟರ್ ರಿಮೂವ್ ಮಾಡ್ತೇನೆ. ಇದನ್ನು ಡೈರೆಕ್ಟ್ ಈಗ ಹಾಕ್ತೇನೆ. ಸಪೋಸ್ ವಾಷರ್ ಇಲ್ಲ ಅಂದರೆ
ಫುಲ್ ಸೌಂಡ್ ಬರುತ್ತೆ. ಈ ಟೈಪಲ್ಲಿ ಫುಲ್ ಸೌಂಡ್ ಬರುತ್ತಲ್ಲ ಸೌಂಡ್. ಅಂದರೆ ಇಲ್ಲಿ ವಾಷರ್ ಇಲ್ದಿರೂ ನಡೀತದೆ, ವಾಷರ್ ಇಲ್ಲೇ ಉಂಟು, ವಾಷರ್ ಇಲ್ದಿರೂ ನಡೀತದೆ, ಆ ರೀತಿ ಕಂಟ್ರೋಲ್ ಆಗುವಂಥದ್ದು. ಇದು ಗ್ಯಾಸ್ ಎಫ್ ಇಂಡಿಯಾ ಕಂಪನಿಯಿಂದ. ಇದು ಅಮೌಂಟ್ ಆ್ಯಕ್ಚುಲಿ MRP 4,500 ಉಂಟು. 3 ವರ್ಷಕ್ಕೆ ಹಾಕ್ತಿದ್ದಾರೆ. ನಮ್ದು ಫೈನಲ್ ರೇಟ್ 2,500. 2,500 ರೂಪಾಯಿ. 2,500, 2,500. ಕನೆಕ್ಷನ್ ಫ್ರೀ ಉಂಟಾ ಹೇಗೆ? ಕನೆಕ್ಷನ್ ಆಕ್ಚುಲಿ ಮನೆಗೆ ಬಂದ್ರೆ ಇಲ್ಲಿ ತಗೊಂಡ್ರೆ 2,500, ಮನೆಗೆ ಬಂದ್ರೆ 2,700 ರೂಪಾಯಿ. 200 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತಲ್ಲ? ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. 3 ವರ್ಷ ವಾರಂಟಿ, 30 ವರ್ಷ ಲೈಫ್. 3 ವರ್ಷದಲ್ಲಿ ಏನೇ ಅಂದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಉಂಟು. ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಕ್ರೂ ಕೂಡ ಇಲ್ಲ, ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಉಂಟು. ಮತ್ತೆ ಒಂದು ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ, ಹಾಕಿದ ಮೇಲೆ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ನ್ಯೂ ಇಂಡ್ ಇನ್ಸೂರೆನ್ಸ್ ಇಂದ 15 ಕೋಟಿ ಇನ್ಸೂರೆನ್ಸ್ ಕ್ಲೈಮ್ ಕೂಡ ಉಂಟು. ಹೌದಾ? ನ್ಯೂ ಇಂಡ್ ಇನ್ಸೂರೆನ್ಸ್ ಇಂದ ಸಿಗುತ್ತದೆ. ಅದಕ್ಕೆ ಅವ್ರದ್ದು ಕಂಪನಿಯವರೇ ಬರ್ತಾರೆ, ಇನ್ಸೂರೆನ್ಸ್ ಅವರೇ ಬರ್ತಾರೆ, ನಾವು ಹೋಗಲ್ಲ, ಇನ್ಸೂರೆನ್ಸ್ ಅವರೇ ಬರ್ತಾರೆ. ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ 9008417056 ಮತ್ತೆ 636275. ಅಲ್ಲ, ಇದು ಸರ್ವಿಸ್ ಎಲ್ಲಿವರೆಗೆ ಇದೆ ನಿಮಗೆ? ಎಲ್ಲಿ ಬೇಕಾದ್ರೆ ಕೊಡ್ತೇವೆ. ಸಾಧಾರಣ ಆಕ್ಚುಲಿ ಭಟ್ಕಳದಿಂದ ಮ್ಯಾಂಗ್ಳೂರು, ಆಚೆಯಿಂದ ಕೊಲ್ಲೂರು, ಆಚೆಯಿಂದ ಶಿವಮೊಗ್ಗ, ಈಚೆಯಿಂದ ಬೆಳ್ತಂಗಡಿ ತನಕನೂ ಹಾಕಿದ್ದೇನೆ. ಎಲ್ಲ ಕಡೆ ಸರ್ವಿಸ್ ಇತ್ತಲ್ಲ? ಎಲ್ಲ ಕಡೆಗೆ ಆಗ್ತದೆ. ಎಲ್ಲ ಕಡೆಗೂ ಅದೇ ಸರ್ವಿಸ್ ಚಾರ್ಜ್ ಒಂದು ಎಕ್ಸ್ಟ್ರಾ ಆಗುತ್ತಲ್ಲ? ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಮತ್ತೆ ಇದ್ರದ್ದು ಅಮೌಂಟ್ ಮಿಷನ್ ಐಟಮ್ ಸೇಮ್ ಚಾರ್ಜ್. ಒಂದು ವೇಳೆ ಅವರಿಗೆ ಕೊರಿಯರ್ ಯಾವುದಾದ್ರು ಕಳಿಸ್ಬೇಕಾದ್ರೆ ಕೊರಿಯರ್ ಮುಖಾಂತರ ಕಳಿಸ್ತೇವೆ, ಅವ್ರು ಹಾಕೊಳ್ಬೋದಲ್ಲ? ಎಷ್ಟು ಇದು ಮಾಡ್ಬೋದು. ಆ ರೀತಿ ಏನೇ ಇದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ರೀತಿ ಆದಿವಾಸಿ ಮಾರುತಿ ಹರ್ಬಲ್ ಹೇರ್ ಆಯಿಲ್ ಸರ್. ಇದು 108 ಗಿಡಮೂಲಿಕೆಯಿಂದ ತಯಾರಾಗಿರುವಂಥ ಪ್ರಾಡಕ್ಟ್. ಇದು ನಲ್ಲಿಕಾಯಿ, ದಾಸವಾಳ, ಸೀಗೆಕಾಯಿ, ಮೆಂತಿ ಬೇರು, ಲೋಳೆಸರು, ಭೃಂಗರಾಜ್, ಬರ್ಮಿ, ಜಟಮಾಸಿ, ಈ ಥರ ಹಲವಾರು ಗಿಡಮೂಲಿಕೆನಾಗಿ ನಾವು ಸ್ವಂತ ತಯಾರು ಮಾಡುವಂಥ ಪ್ರಾಡಕ್ಟ್. ಇದು ಯಾವ ಥರ ಸೈಡ್ ಎಫೆಕ್ಟು, ಯಾವ ಥರ ಕೆಮಿಕಲ್ ಇರಲ್ಲ. 108 ಗಿಡಮೂಲಿಕೆಯಿಂದ ತಯಾರಾಗಿರೋದು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಯಾರು ಬೇಕಾದ್ರೆ ಯೂಸ್ ಮಾಡ್ಬೋದು. ಕೂದಲು ಉದ್ರಲ್ಲ, ಹಗರಾಗಲ್ಲ, ತುಂಡಾಗಲ್ಲ, ಉದ್ರೋ ಕೂದಲೆಲ್ಲ ಸ್ಟಾಪ್ ಆಗುತ್ತೆ ಮತ್ತು ರೀಗ್ರೋತ್ ಮಾಡಿ ಕೂದಲು ಚೆನ್ನಾಗಿ ಬೆಳಿತಾನೆ ಇರುತ್ತೆ. ಮತ್ತು ಬಾಲ್ಡೆಟ್ ಇದ್ರೇನು ಈ ತರ ಒಂದು ಬಾಟ್ಲಿ ಯೂಸ್ ಮಾಡಿ ಸಾಕು, ಪುನಃ ರೀಗ್ರೋತ್ ಆಗುತ್ತೆ. 100% ಬರುತ್ತೆ. ಹೌದು ಇದಾರೆ. ಇದು ಯಾಕಂದ್ರೆ ಇದು ಯಾವ ತರ ಸೈಡ್ ಎಫೆಕ್ಟ್ ಇರಲ್ಲ. ಇದು ರೆಡಿ ಮಾಡೋದು ಎಲ್ಲಿ ಈಗ? ಇದು ರೆಡಿ ಮೈಸೂರಲ್ಲೇ ನಾವು ರೆಡಿ ಮಾಡೋದು. ಹಾಸನ ಒಂದು ಬ್ರಾಂಚ್ ಇರೋದು, ಮೈಸೂರು ಒಂದು. ಹೌದಪ್ಪ, ನಾವೇ ಸ್ವಂತ ರೆಡಿ ಮಾಡೋದು. ಈ ತರ ಸರ್ಕಾರದಿಂದ ನಮ್ದು ಲ್ಯಾಬ್ ಟೆಸ್ಟ್ ಮಾಡಿ ಸ್ವಂತ ಲೈಸೆನ್ಸ್ ಕೊಟ್ಟಿದ್ದಾರೆ ಸರ್. ಹೌದು, ಗ್ಯಾರಂಟಿವಾಗಿ ಇರತ್ತೆ. ಇದು ಯಾವ ತರ ಪ್ರಾಬ್ಲಮ್ ಇಲ್ಲಪ್ಪ. 3 ತಿಂಗಳ ಮಗುಂದ ಹಿಡಿದು ದೊಡ್ಡವ್ರು ಯಾರು ಬೇಕಾದ್ರೆ ಯೂಸ್ ಮಾಡ್ಬೋದು. ಇದು 300 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೀನಿ. ಆನ್ಲೈನ್ ಪ್ರೈಸ್ 1,500 ಇರುತ್ತೆ. ಈ ತರ ಆನ್ಲೈನ್ ನಲ್ಲಿ ಕಳಿಸ್ಕೊಡ್ತೀನಿ ನಾನು. ಇಲ್ಲಿ 300 ರೂಪಾಯಿ ಡಿಸ್ಕೌಂಟ್ ಮಾಡಿ 1,200ಗೆ ಕೊಡ್ತಾ ಇದ್ದೀನಿ. ಹೌದು, ಅರ್ಧ ಲೀಟರ್ 3 ತಿಂಗಳು ಬರುತ್ತೆ. ಹೌದಪ್ಪ. ಬೆಳಿಗ್ಗೆ ಮತ್ತೆ ಸಂಜೆ ಯೂಸ್ ಮಾಡೋದು ಹೇಗೆ? ಇಲ್ಲ, ವಾರಕ್ಕೆ 3 ದಿನ ಯೂಸ್ ಮಾಡೋದು. 3 ದಿನ ನೈಟ್ ಯೂಸ್ ಮಾಡೋದು, ಬೆಳಿಗ್ಗೆ ಎದ್ದು ತಲೆ ಸ್ನಾನ ಮಾಡೋದು. ಹೆಣ್ಮಕ್ಳಿಗಿದ್ರೆ 6 ತಿಂಗಳು ಕೋರ್ಸ್ ಮಾಡಿ ಕೂದಲು ಬೆಳಿತಾನೆ ಇರುತ್ತೆ. ಇದು ಒಂದು ಬಾಟ್ಲಿ ಯೂಸ್ ಮಾಡಿ ಬಿಟ್ರೆ ಸಾಕು. ಹೌದು. ಮಕ್ಕಳಿಗೆಲ್ಲ ಒಳ್ಳೆ ಯೂಸ್ ಉಂಟು. ಶಾರ್ಪ್ನರ್ ಮಾಡಬೇಕಂತ ಇಲ್ಲ, ಬೇರೆ ನಾರ್ಮಲ್ ಪೆನ್ಸಿಲ್ ಆದರೆ ಶಾರ್ಪ್ನರ್ ಮಾಡಿ ಕಟ್ ಆಗುತ್ತೆ. ಮತ್ತು ಡ್ರಾಯಿಂಗ್ ಎಲ್ಲ ಬಿಡಿಸ್ಲಿಕ್ಕೂ ಆಗುತ್ತೆ. ಗೋಡೆ ಮೇಲೆ ಕೆಲಸ ಮಾಡೋರಿಗೆ ಏನಾದರೂ ಸ್ಕೆಚ್ ಏನಾದರೂ ಮಾಡಲಿಕ್ಕೂ ಆಗ್ತದೆ. ಒಳ್ಳೆ ಯೂಸ್ ಉಂಟು ನೋಡಿ, ಒಳ್ಳೆ ಬರೀತದೆ.
ಕಟ್ಟಿಗಿಟ್ಟು ಏನಾಗಲ್ಲ. ಎಷ್ಟು ರೇಟ್ ಎಷ್ಟದೆ? ಒಂದಕ್ಕೆ 70, ಹಾ. ಎರಡಕ್ಕೆ 100. ಮತ್ತೆ ಇರೇಸರ್ ಉಂಟು ನಾರ್ಮಲ್ ಆಗಿ, ಮತ್ತೆ ಬೇರೆ ಕೂಡ ಯೂಸ್ ಮಾಡ್ಬೋದು. ಮತ್ತೆ ಒಳ್ಳೆ ಪೆನ್ಸಿಲ್, ಇನ್ನು ಪೆನ್ನು ಬರ್ಬೋದು ನಮ್ದು. ಪೆನ್ಸಿಲ್ ಮಾತ್ರ ಒಳ್ಳೆ ಉಂಟು, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಯೂಸ್ ಆಗ್ತದೆ. ಮತ್ತೆ ನಮ್ಮಲ್ಲಿ ಇದು ಉಂಟು, ಬಟ್ಟೆ ಮೇಲೆ ಕಲೆ ತೆಗೆಯುವುದು. ಹಾ, ಬಟ್ಟೆ ಮೇಲೆ ಕಲೆ ತೆಗೆಯುವುದು, ಏನ್ ಕಲೆ ಇದ್ರೂ ಹೋಗ್ತದೆ. ಅಲ್ಲ ಇದು ವೈಟ್ ಬಟ್ಟೆ ಮಾತ್ರ ಎಲ್ಲ ಬಟ್ಟೆ ಇಲ್ಲ ಹೋಗುತ್ತೆ? ಇಲ್ಲ, ಯಾವ ಬಟ್ಟೆಗೂ ಹೋಗ್ತದೆ. ಮೆಹಂದಿ ಕಲೆ, ಉಪ್ಪಿನಕಾಯಿದು, ಮತ್ತೆ ಬ್ಲೆಡ್ ಕಲೆ, ಏನಾದ್ರೂ ಕಲೆ ಇದ್ರೆ ಸ್ವಲ್ಪ ಹಾಕಿದ್ರೆ, ಇದು ಫಸ್ಟ್ ಹಾಕ್ಬೇಕು, ನೆಕ್ಸ್ಟ್ ಇದು ಹಾಕಿದ್ರೆ ಆಯ್ತು. ಏನ್ ಕಲೆ ಇದ್ರೂ ಹೋಗ್ತದೆ. ಎಕ್ಸ್ಪೈರಿ ಡೇಟ್ ಏನಿಲ್ಲ ಅದಕ್ಕೆ, ಹಾಳಾಗುದಿಲ್ಲ. ಲಿಕ್ವಿಡ್. ಎಷ್ಟು ರೇಟ್ ಎಷ್ಟದೆ? ಒಂದಕ್ಕೆ ಇದು 2 ಕಾಂಬಿನೇಷನ್ ಸರ್ 200 ಆಗುತ್ತೆ. ಸೇರಿ 200 ಆಗುತ್ತೆ. ಅಲ್ಲಿ ಕಲರ್ ಬಟ್ಟೆ ಹೋಗುತ್ತಾ? ಕಲರ್ ಬಟ್ಟೆಗೂ? ಕಲರ್ ಬಟ್ಟೆ ಎಲ್ಲ ಅಂಟ್ಕೊಂಡಿದ್ರೆ ಆಗಲ್ಲ, ದೈ ಬಟ್ಟೆಗೆ ಆಗಲ್ಲ. ಮತ್ತೆ ರೇಷ್ಮೆ ಸೀರೆಗೆಲ್ಲ ಹಾಕ್ಬೇಡಿ, ಮತ್ತೆ ಯಾವ್ದು ಬಟ್ಟೆಗೆ ಯೂಸ್ ಆಗುತ್ತೆ. ಮತ್ತೆ ಮಳೆಗಾಲದ ನೀರ್ ಕಲ್ಲೆಲ್ಲ ಬಂದಿರ್ತದಲ್ಲ, ಅದಕ್ಕೆಲ್ಲ ಒಳ್ಳೆ ಯೂಸ್ ಆಗುತ್ತೆ. ಒಳ್ಳೆ ಆಗುತ್ತಲ್ಲ? ಬೇಕಾದ್ರೆ ಇವ್ರ ನಂಬರ್ ಉಂಟು ಸರ್, ಕಾಂಟ್ಯಾಕ್ಟ್ ಮಾಡಿ. ಅವರದ್ದು ನಿಮ್ಮ ನಂಬರ್ ಹೇಳಿ ನಿಮ್ದು. 8088567809 ಸರ್. ಓಕೆ, ಥ್ಯಾಂಕ್ಸ್ ಸರ್.